ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ರಾಜಾದಿರಾಜನು, ಕರ್ತಾದಿ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾವಾಗಲೂ ಕರ್ತನಲ್ಲಿ ನೀವು ಸಂತೋಷವಾಗಿರಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೋಡ್ರಿ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ತಲೆಬರಹದಲ್ಲಿ ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು ಎಂಬುದಾಗಿ. ಹಾಗಾದ್ರೆ ದೇವರ ಮಕ್ಕಳು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು. ಒಬ್ಬ ಮನುಷ್ಯನಿಗೆ ಪ್ರಾಮುಖ್ಯವಾಗಿ ಬೇಕಾಗಿರುವುದು ಸಂತೋಷ, ಸಮಾಧಾನ, ನೆಮ್ಮದಿ. ಆ ಸಂತೋಷವಿಲ್ಲದೆ, ಸಮಾಧಾನವಿಲ್ಲದೆ ಏನಿದ್ದರೂ ಏನು ಪ್ರಯೋಜನವಿಲ್ಲ. ಹಾಗಾದ್ರೆ ಪ್ರಿಯರೇ, ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ಅನೇಕ ಜನರು ನೋಡುವಾಗ ಲೋಕದ ಕಾರ್ಯದಲ್ಲಿ ಸಂತೋಷ ಪಡುತ್ತಾರೆ. ಹೊಸ ಮನೆಯನ್ನು ಕಟ್ಟಿದಾಗ, ವಾಹನವನ್ನು ಕೊಂಡುಕೊಂಡಾಗ, ಹಣದಲ್ಲಿ, ಬೆಳ್ಳಿ ಬಂಗಾರದಲ್ಲಿ, ಲೌಕಿಕವಾದ ವಿಷಯದಲ್ಲಿ ಸಂತೋಷ ಪಡುತ್ತಾರೆ. ಆ ಸಂತೋಷ ನಿರಂತರವಲ್ಲ, ಶಾಶ್ವತವಲ್ಲ. ಆದರೆ ನಿರಂತರವಾದ ಸಂತೋಷ ಯೇಸು ಕ್ರಿಸ್ತನಲ್ಲಿ ಮಾತ್ರ ಉಂಟು. ಅದಕ್ಕಾಗಿಯೇ ವಾಕ್ಯದಲ್ಲಿ ನೋಡುತ್ತೇವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ನೀವು ಹೇಳ್ಬೋದು, ಯಾವ ರೀತಿ ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರುವುದು ಎಂಬುದಾಗಿ. ಕರ್ತ ನಿಮಗೆಲ್ಲವಾಗಿದ್ದಾನೆ. ನಿಮ್ಮನ್ನು ಬಲಪಡಿಸುವ ದೇವರು, ಸಂತೈಸುವ ದೇವರು, ಆಶೀರ್ವದಿಸುವ ದೇವರು, ನಿಮ್ಮನ್ನು ಪೋಷಿಸುವ ದೇವರು, ನಿಮಗೆ ಸಂರಕ್ಷಣೆ ಕೊಡುವ ದೇವರು, ನಿಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟ ದೇವರು, ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟ ದೇವರು, ಪ್ರತಿದಿನ ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮನ್ನು ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇದನ್ನ ನೀವು ತಿಳ್ಕೊಂಡಾಗ, ದೇವರ ಕಾರ್ಯಗಳನ್ನು ನೀವು ಗ್ರಹಿಸಿಕೊಂಡಾಗ ಮಾತ್ರ ನೀವು ಕರ್ತನಲ್ಲಿ ಸಂತೋಷವಾಗಿರಬಹುದು. ವಾಕ್ಯದಲ್ಲಿ ನೋಡ್ತೇವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರ. ನಾವು ಸಭೆಗೆ ಹೋದಾಗ ಮಾತ್ರ ಸಂತೋಷವಾಗಿರುವುದಲ್ಲ, ಒಂದು ಅಭಿಷೇಕದ ಕೂಟ, ಆಶೀರ್ವಾದ ಕೂಟಕ್ಕೆ ಹೋದಾಗ ಮಾತ್ರ ಸಂತೋಷವಾಗಿರುವುದಲ್ಲ. ಪ್ರತಿದಿನ ಯಾವಾಗಲೂ ನೀವು ಕರ್ತನಲ್ಲಿ ಸಂತೋಷವಾಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಹಾಗಾದ್ರೆ ನಿಮ್ಮ ಜೀವಿತವನ್ನ ನೋಡುವ ದೇವರು, ನಿಮ್ಮ ಅಗತ್ಯತೆಗಳನ್ನು ಪೂರೈಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿಮ್ಮ ಹಿತಚಿಂತಕನಾಗಿದ್ದಾನೆ. ಪ್ರತಿದಿನವೂ ನಿಮ್ಮನ್ನು ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇದನ್ನ ನೀವು ತಿಳ್ಕೊಂಡಾಗ ನೀವು ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಬಹುದು. ಕರ್ತನು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂತ ಎಲ್ಲ ಆಶೀರ್ವಾದಗಳನ್ನು ನೀವು ಸತ್ಯವೇದದಲ್ಲಿ ಓದಿ ತಿಳ್ಕೊಂಡಾಗ, ಕರ್ತನು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆಂಬುದಾಗಿ ನೀವು ತಿಳ್ಕೊಂಡಾಗ, ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಲು ಸಾಧ್ಯ. ನೋಡ್ರಿ, ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ 11ನೇ ವಚನದಲ್ಲಿ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ,
ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂಬುದಾಗಿ ದಾವೀದನು ಈ ಕೀರ್ತನೆಯನ್ನ ರಚನೆ ಮಾಡುತ್ತಿದ್ದಾನೆ. ಹಾಗಾದ್ರೆ ಈ ದಾವೀದನು ದೇವರನ್ನ ತಿಳುಕೊಂಡನು. ಆತನು ತಿಳುಕೊಂಡು ಈ ರೀತಿಯಾಗಿ ಆತನು ಬರೀತಾನೆ, ನೀ ನನಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಅವನು ತಿಳುಕೊಂಡನು, ದೇವರಲ್ಲಿ ಪರಿಪೂರ್ಣ ಸಂತೋಷವಿದೆ, ಆತನಲ್ಲಿ ಶಾಶ್ವತ ಭಾಗ್ಯವಿದೆ. ಹೌದು ಪ್ರಿಯರೇ, ದೇವರು ನಿಮಗಿಟ್ಟಿರುವಂಥ ಆಶೀರ್ವಾದಗಳನ್ನ, ದೇವರು ನಿಮ್ಮ ವಿಷಯದಲ್ಲಿ ಮಾಡಿರುವಂಥ ಆಲೋಚನೆಗಳನ್ನ, ವಾಗ್ದಾನಗಳನ್ನು ನೀವು ತಿಳುಕೊಂಡಾಗ ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬಹುದು. ದಾವೀದನು ದೇವರನ್ನ ತಿಳುಕೊಂಡು ಹೇಳ್ತಾನೆ, ನೀ ನನಗೆಲ್ಲವೂ ಆಗಿದ್ದಿ, ನೀ ನನಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುವ ದೇವರು, ನನ್ನ ಮುನ್ನಡೆಸುವ ದೇವರು, ನನ್ನ ಸಂತೈಸುವ ದೇವರು, ನನ್ನ ಬಲಪಡಿಸುವ ದೇವರು. ಅನೇಕ ಹೋರಾಟಗಳು ನನಗೆ ಬಂದರು, ನೀನು ಜಯ ಕೊಡುವ ದೇವರು, ನನ್ನ ಬಲವು, ನನ್ನ ಕೋಟೆಯು, ನನ್ನ ದುರ್ಗವು, ನನಗೆ ಸರ್ವವೂ ಆಗಿದ್ದೆ ಎಂಬುದಾಗಿ ದಾವೀದನು ತಿಳುಕೊಂಡವನಾಗಿ ಆತನು ಯಾವಾಗಲೂ ಸಂತೋಷದಿಂದಿರುತ್ತಾನೆ. ಆತನು ಹೇಳ್ತಾನೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಪ್ರಿಯರೇ, ಲೋಕದಲ್ಲಿ ನಿಮಗೆ ಪರಿಪೂರ್ಣವಾದ ಸಂತೋಷ ಎಲ್ಲೂ ಸಿಕ್ಕುವುದಿಲ್ಲ, ಶಾಶ್ವತವಾದ ಸಂತೋಷ ಎಲ್ಲೂ ಸಿಕ್ಕುವುದಿಲ್ಲ. ಹಾಗಾದ್ರೆ ನಿಮಗೆ ಪರಿಪೂರ್ಣವಾದಂಥ ಶಾಶ್ವತವಾದಂಥ ಸಂತೋಷ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಶಾಶ್ವತವಾದಂಥ ಸಂತೋಷವನ್ನ, ಪರಿಪೂರ್ಣವಾದಂಥ ಸಂತೋಷವನ್ನ ಕೊಡುವ ದೇವರಾದ ಯೇಸುವಿನಲ್ಲಿ ನೀವು ಪ್ರತಿದಿನವೂ ಸಂತೋಷವಾಗಿರಬೇಕು. ನೀವು ಸಂತೋಷವಾಗಿರುವಾಗ ನೀವೆಲ್ಲವನ್ನ ಈ ಲೋಕದಲ್ಲಿ ಮಾಡಲು ಸಾಧ್ಯ. ದೇವರು ಅದನ್ನೇ ನಿಮ್ಮಲ್ಲಿ ಎದುರು ನೋಡುತ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಅನೇಕ ವಿಷಯಗಳನ್ನು ನೆನೆಸಿ, ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆ ನೆನೆಸಿ, ನಿಮ್ಮ ಅಗತ್ಯತೆಗಳನ್ನು ನೆನೆಸಿ ನೀವು ದುಃಖ ಪಡುತ್ತಿರಬಹುದು. ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಕಷ್ಟದಿಂದ ಬಿಡುಗಡೆ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ಹೋರಾಟದಿಂದ ಬಿಡುಗಡೆ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆಂಬುದಾಗಿ ತಿಳಿದುಕೊಂಡು, ಕರ್ತನೇ, ನನಗೋಸ್ಕರ ಎಲ್ಲವನ್ನ ಮಾಡುವ ದೇವರು, ನನ್ನ ಜೊತೆಯಲ್ಲೇ ಇರುವ ದೇವರು, ನಾನು ನಿನ್ನಲ್ಲಿ ಯಾವಾಗಲೂ ಸಂತೋಷ ಪಡುತ್ತೇನೆ, ನೀ ನನಗೋಸ್ಕರ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಿ ಎಂಬುದಾಗಿ ನೀವು ನಂಬಿ ನೀವು ಕರ್ತನಲ್ಲಿ ಸಂತೋಷ ಪಡಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ 2ನೇ ವಚನದಲ್ಲಿ, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ ಎಂಬುದಾಗಿ ದಾವೀದನು ಕೀರ್ತನೆಯನ್ನ ಬರೀತಿದ್ದಾನೆ. ಹಾಗಾದ್ರೆ ನಿಮ್ಮ ಸುಖ, ನಿಮ್ಮ ಸಂತೋಷ, ನಿಮ್ಮ ಆನಂದ, ನಿಮ್ಮ ನೆಮ್ಮದಿ ಎಲ್ಲವೂ ಕರ್ತನಲ್ಲಿ. ನೀವು ಕರ್ತನಲ್ಲಿ ಸಂತೋಷ ಪಡಬೇಕು. ಕರ್ತ ನಿಮಗೆಲ್ಲವೂ ಆಗಿದ್ದಾನೆ, ಕರ್ತ ನಿಮಗೆ ಸರ್ವವೂ ಆಗಿದ್ದಾನೆ. ಆತನಲ್ಲಿಯೇ ನೀವು ಸಂತೋಷ ಪಡಬೇಕು. ನೀವು ಕರ್ತನಲ್ಲಿ ಸಂತೋಷ ಪಡುವಾಗ ಕರ್ತನು ನಿಮ್ಮಲ್ಲಿ ಸಂತೋಷ ಪಡುತ್ತಾನೆ. ದಾವೀದನು ಕರ್ತನಲ್ಲಿ ಸಂತೋಷ ಪಟ್ಟನು. ನನ್ನ ಸುಖವು ನಿನ್ನಲ್ಲಿಯೇ, ನನ್ನ ಸಮಾಧಾನ ನಿನ್ನಲ್ಲಿಯೇ, ನೀ ನನಗೆ ಆಶ್ರಯವೂ ಕೋಟೆಯೂ ಬಂಡೆಯೂ ದುರ್ಗವೂ ಆಗಿದ್ದಿ ಎಂಬುದಾಗಿ ಆತನು ಅನೇಕ ಕೀರ್ತನೆಗಳನ್ನು ರಚನೆ ಮಾಡುತ್ತಾನೆ. ಹಾಗಾದರೆ ಪ್ರಿಯರೇ, ದೇವರು ನಿಮಗೆಲ್ಲವೂ ಆಗಿರುವುದರಿಂದ ನೀವು ದೇವರಲ್ಲಿ ಸಂತೋಷ ಪಡಬೇಕು, ದೇವರಲ್ಲಿ ನೀವು ಆನಂದ ಪಡಬೇಕು. ಕರ್ತ ನನಗೆಲ್ಲವಾಗಿದ್ದಾನೆ ಎಂಬುದಾಗಿ ನೀವು ಕರ್ತನಲ್ಲಿ ಸಂತೋಷ ಪಡುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುವುದು ಮಾತ್ರವಲ್ಲದೆ ನಿಮ್ಮಲ್ಲಿ
ಆತನು ವಾಸಿಸುತ್ತಾ ಸಂತೋಷ ಪಡುತ್ತಾನೆ. ಹಾಗಾದರೆ ಇಷ್ಟು ದಿನಗಳ ಕಾಲ ನೀವು ಸಂತೋಷ ಪಡದೆ ನಿಮ್ಮ ಕಷ್ಟಗಳನ್ನು, ನಿಮ್ಮ ಪರಿಸ್ಥಿತಿಗಳನ್ನು ನೆನೆಸಿ ದುಃಖಪಟ್ಟಿರಬಹುದು, ವೇದನೆ ಪಟ್ಟಿರಬಹುದು, ಚಿಂತೆ ಮಾಡಿರಬಹುದು. ದೇವರಿಂದು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವೊಂದು ತೀರ್ಮಾನವನ್ನು ಮಾಡಬೇಕು. ಇನ್ನು ಮುಂದೆ ನಾನು ದುಃಖ ಪಡುವುದಿಲ್ಲ, ಚಿಂತೆ ಪಡುವುದಿಲ್ಲ, ನಾನು ಹಾಳುವುದಿಲ್ಲ, ನಾನು ಕರ್ತನಲ್ಲಿ ಸಂತೋಷ ಪಡುತ್ತೇನೆ. ಯಾಕಂದರೆ ಕರ್ತನು ನನ್ನ ಜೀವಿತವನ್ನು ನಡೆಸುವ ದೇವರು, ನನ್ನ ನೋಡುವ ದೇವರು, ನನ್ನ ಕಾಪಾಡುವ ದೇವರು, ನನಗೆ ಸಂರಕ್ಷಣೆ ಕೊಡುವ ದೇವರು. ಈ ಲೋಕದ ಜೀವಿತವೆಲ್ಲ ಅದ್ಭುತಕರವಾಗಿ ಮುನ್ನಡೆಸಿ ಅಂತ್ಯದಲ್ಲಿ ನನಗೆ ನಿತ್ಯ ಜೀವವನ್ನು, ಪರಲೋಕದ ಭಾಗ್ಯವನ್ನು ಕೊಡುವ ದೇವರು ನನ್ನಲ್ಲಿ ವಾಸ ಮಾಡುತ್ತಿರುವುದರಿಂದ ನಾನು ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡುತ್ತೇನೆ ಎಂಬುದಾಗಿ ನೀವು ಹೇಳುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುತ್ತಾರೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶಾಂತಿ ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂಥ ಶಾಂತಿ ನಿಮಗೆ ಕೊಡುತ್ತೇನೆ. ಹಾಗಾದ್ರೆ ದೇವರು ಶಾಂತಿಯನ್ನ, ಸಮಾಧಾನವನ್ನ, ಸಂತೋಷವನ್ನ, ನೆಮ್ಮದಿಯನ್ನ ನಿಮಗೆ ಕೊಟ್ಟಿದ್ದಾರೆ. ವೈರಿಯಾದ ಸೈತಾನು ಅನೇಕ ಸಮಸ್ಯೆಗಳನ್ನ, ಹೋರಾಟಗಳನ್ನ ತಂದು ಆ ಸಮಾಧಾನವನ್ನ, ಆ ಶಾಂತಿಯನ್ನ ತೆಗೆಯಲು ಪ್ರಯತ್ನ ಮಾಡುತ್ತಾನೆ. ಸಮಸ್ಯೆಗಳು ಬಂದಾಗ ನೀವು ಸಂತೋಷವಾಗಿರಬೇಕು. ಈ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವ ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ. ದೇವರು ನನ್ನ ಜೊತೆಯಲ್ಲಿದ್ದಾರೆ. ಈ ಸಮಸ್ಯೆಯಲ್ಲಿ ನಾನು ಇರುವುದಿಲ್ಲ, ಈ ಕಷ್ಟದಲ್ಲಿ ನಾನು ಇರುವುದಿಲ್ಲ, ಈ ಹೋರಾಟದಲ್ಲಿ ನಾನು ಇರುವುದಿಲ್ಲ, ನನ್ನ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ, ನನ್ನ ಪರಿಸ್ಥಿತಿಗಳನ್ನು ದೇವರು ಬದಲಿಸುತ್ತಾರೆ ಎಂಬುದಾಗಿ ನೀವು ಹೇಳುತ್ತಾ, ದೇವರನ್ನ ಆರಾಧಿಸುತ್ತಾ, ಪ್ರಾರ್ಥಿಸುತ್ತಾ, ದೇವರು ನಿಮಗೆ ಹೇಳಿರುವಂಥ ಎಲ್ಲ ವಾಕ್ಯಗಳನ್ನು ನಂಬಿ ಕರ್ತನಲ್ಲಿ ನೀವು ಸಂತೋಷವಾಗಿರುವಾಗ ವೈರಿಯಾದ ಸೈತಾನ ನಿಮ್ಮ ಜೀವಿತದಲ್ಲಿ ಏನನ್ನೂ ಮಾಡಲಾಗುವುದಿಲ್ಲ, ಏನನ್ನು ಮಾಡಲು ಸಾಧ್ಯವೇ ಇಲ್ಲ. ದೇವರ ಮಕ್ಕಳು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು. ದೇವರು ಹೇಳಿದ್ದಾರೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಲೋಕ ಶಾಶ್ವತವಾದಂಥ, ನಿರಂತರವಾದಂಥ ಸಂತೋಷವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ ಕೊಡಲು ಸಾಧ್ಯವಿಲ್ಲ. ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನನ್ನ ಶಾಂತಿ, ಸಮಾಧಾನ ನಿರಂತರ, ಅದು ವಿಶೇಷವಾದದ್ದು, ಅದು ಶಾಶ್ವತವಾದದ್ದು. ಹಾಗಾದ್ರೆ ಯೇಸು ಕ್ರಿಸ್ತ ನಿಮಗೆ ಸಂತೋಷವನ್ನ, ಸಮಾಧಾನವನ್ನ ನಿರಂತರವಾಗಿ ಕೊಡುವ ದೇವರಾಗಿದೆ. ಆ ಕರ್ತನಲ್ಲಿ ನಾವು ಸಂತೋಷವಾಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾರಿದ್ದಾರೆ ನನಗೆ ಎಂಬುದಾಗಿ ಅನೇಕ ಜನರು ಆಡುತ್ತಾರೆ. ನನಗೆ ಯಾರೂ ಇಲ್ಲ, ನನಗೆ ಸಹಾಯ ಮಾಡುವವರಿಲ್ಲ, ನನ್ನ ಹಿತಚಿಂತಕರಿಲ್ಲ, ನನಗೆ ಯಾರೂ ಇಲ್ಲ ಎಂಬುದಾಗಿ ಅನೇಕ ಜನರು ಅಳುತ್ತಾರೆ, ಚಿಂತೆ ಮಾಡುತ್ತಾರೆ. ಕರ್ತನು ನಿಮಗಿದ್ದಾನೆ, ಆತ ನಿಮಗೆಲ್ಲವೂ ಆಗಿದ್ದಾನೆ, ನಿಮಗೆ ಸರ್ವವೂ ಆಗಿದ್ದಾನೆ. ಆತನು ಒಂದು ಕ್ಷಣವೂ ನಿಮ್ಮನ್ನ ಮರೆಯದಂತೆ ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತಲ್ಲಿ ನೀವು ಸಂತೋಷದಿಂದಿರಬೇಕು. ಕರ್ತನು ನನಗೆಲ್ಲವೂ ಆಗಿದ್ದಾನೆ, ನಾನು ಚಿಂತೆ ಮಾಡುವುದಿಲ್ಲ, ನಾನು ಆಳುವುದಿಲ್ಲ, ನಾನು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರ್ತೇನೆ. ಯೇಸುವೆ, ನೀನೇ ನನ್ನ ಸಂತೋಷ, ನೀನೇ ನನ್ನ ಸಮಾಧಾನ, ನೀನೇ ನನಗೆ ಸಂರಕ್ಷಣೆ ಕೊಡುವ ದೇವರು, ನನ್ನನ್ನು ಆಧರಿಸುವ ದೇವರು, ಬಲಪಡಿಸುವ ದೇವರು. ಈ ಲೋಕದ ಜೀವಿತವೆಲ್ಲ ಅದ್ಭುತಕರವಾಗಿ ನನ್ನ ಮುನ್ನಡೆಸುವ ದೇವರು ನೀನೇ. ನಿನ್ನಲ್ಲಿ ನಾನು ಸಂತೋಷದಿಂದ ಈ ಲೋಕದಲ್ಲಿ ಜೀವಿಸ್ತೇನೆ. ನೀನು ನನಗೆಲ್ಲವಾಗಿದ್ದೆ ಎಂಬುದಾಗಿ ಹೇಳುವಾಗ ಕರ್ತನ ದೈವಿಕ ಸಮಾಧಾನ ನಿಮ್ಮ ಹೃದಯದಲ್ಲಿ ಇಳಿದು ಬರ್ತದೆ. ದೈವ ಪ್ರಸನ್ನತೆ
ನೀವಿರುವಂಥ ಸ್ಥಳದಲ್ಲಿ ಇಳಿದು ಬರ್ತದೆ. ಪರಿಶುದ್ಧಾತ್ಮರು ನೀವಿರುವಂಥ ಸ್ಥಳದಲ್ಲಿ ಚಲಿಸ್ತಾರೆ, ಪರಿಸ್ಥಿತಿಗಳು ಮಾರ್ಪಡ್ತದೆ. ಹಾಗಾದರೆ ದೇವರ ಮಕ್ಕಳು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು. ಅನೇಕ ಜನರು ನಿಮಗೆ ವಿರುದ್ಧವಾಗಿ ಮಾತನಾಡಿದಾಗ ನೀವು ದುಃಖ ಪಡಬಾರ್ದು. ನಿಮಗೆಷ್ಟು ಜನರು ವಿರುದ್ಧವಾಗಿ ಮಾತನಾಡಿದಾರೋ ಅವರ ಮುಂದೆಯೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಇದನ್ನು ನೆನೆಸಿಕೊಳ್ಳುವಾಗ ನಿಮಗೆ ಸಂತೋಷ ಆಗ್ತದೆ. ನಿಮಗೆ ಕಷ್ಟಗಳು, ಹೋರಾಟಗಳು ಬಂದಾಗ ಅದರ ಮೇಲೆ ದೇವರು ಜಯದ ಮೇಲೆ ಜಯವನ್ನು ಕೊಟ್ಟು, ಕೃಪೆ ಮೇಲೆ ಕೃಪೆಯನ್ನು ಕೊಟ್ಟು ನಿಮ್ಮನ್ನು ಬಲಪಡಿಸಿ, ರೂಪಿಸಿ ನಿಮ್ಮನ್ನು ಮುನ್ನಡೆಸುತ್ತಾನೆ. ಇದನ್ನು ನೆನೆಸಿಕೊಂಡಾಗ ನಿಮಗೆ ಸಂತೋಷ ಆಗ್ತದೆ. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ. ಹಾಗಾದರೆ ಪ್ರಿಯರೇ, ಕರ್ತನ ಕಾರ್ಯಗಳನ್ನು ನೆನೆಸಿ, ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತಗಳನ್ನು ನೆನೆಸಿ ಯಾವಾಗಲೂ ಸಂತೋಷವಾಗಿರ್ರಿ. ಈ ವರ್ಷದ ಕೊನೆಯ ತಿಂಗಳಿಗೆ ನಾವು ಬಂದಿದ್ದೇವೆ. ಈ ವರ್ಷವೆಲ್ಲ ಅದ್ಭುತಕರವಾಗಿ ನಡೆಸಿದ ದೇವರು ಮುಂದೆ ಅದ್ಭುತಕರವಾಗಿ, ಅತಿಶಯಕರವಾಗಿ ಕೃಪೆ ಮೇಲೆ ಕೃಪೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುವಾತನಾಗಿದ್ದಾನೆ. ಇದನ್ನು ನೆನೆಸಿ ಕರ್ತನಲ್ಲಿ ಸಂತೋಷವಾಗಿರಿ, ಆರಾಧಿಸಿರಿ, ಕರ್ತನ ಘನಪಡಿಸಿರಿ. ಯಾವಾಗಲೂ ಹೇಳ್ರಿ, ಕರ್ತನೇ ನಿನ್ನಲ್ಲಿ ನಾನು ಸಂತೋಷ ಪಡುತ್ತೇನೆ. ನೀ ನನಗೆಲ್ಲವೂ ಆಗಿದ್ದಿ, ನೀ ನನಗೆ ಸರ್ವವೂ ಆಗಿದ್ದಿ. ನೀನೇ ನನ್ನ ಸಂತೋಷ, ನೀನೇ ನನ್ನ ಸಮಾಧಾನ ಎಂಬುದಾಗಿ ಹೇಳುವಾಗ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾನೆ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕೆಂಬುದಾಗಿ ವಾಕ್ಯವನ್ನು ಧ್ಯಾನ ಮಾಡ್ತೀನಿ. ಹೌದು ಕರ್ತನೆ, ನೀ ನಮಗೆಲ್ಲವೂ ಆಗಿದ್ದೆ, ಸರ್ವವೂ ಆಗಿದ್ದೆ. ಅದು ನೆನೆಸುವಾಗ ಎಷ್ಟು ಸಂತೋಷ ಆಗ್ತದೆ. ಎಷ್ಟು ಜನರು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅನಾರೋಗ್ಯದಲ್ಲಿ, ಅನೇಕ ರೀತಿಯ ಸಮಸ್ಯೆಗಳಲ್ಲಿ ಇದ್ದು ನನಗೆ ಯಾರಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಿದ್ದರು. ದೇವರೇ, ಅವರನ್ನ ಈ ಸಮಯದಲ್ಲಿ ಈ ವಾಕ್ಯದ ಮೂಲಕವಾಗಿ ನೀನು ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ. ಬಲಪಡಿಸಿ, ಕಣ್ಣೀರು ಒರೆಸಲ್ಪಡಲಿ. ಕರ್ತನು ನನಗೆಲ್ಲವೂ ಆಗಿದ್ದಾನೆ ಎಂಬುದಾಗಿ ಸಂತೋಷ ಪಡಲಿಕ್ಕಾಗುವಂತೆ, ಕರ್ತನು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಆ ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ ಎಂಬುದಾಗಿ ನಂಬಿ ನಿನ್ನಲ್ಲಿ ಜೀವಿಸಲಿಕ್ಕಾಗುವಂತೆ, ಯೇಸು ಸ್ವಾಮಿ ನಿನ್ನಲ್ಲಿರುವಂಥ ಸಮಾಧಾನವನ್ನು, ಸಂತೋಷವನ್ನು ಹೃದಯದಲ್ಲಿ ಸುರಿಯ ಮಾಡ್ರಿ. ಯಾವಾಗಲೂ ನಿನ್ನಲ್ಲಿ ಸಂತೋಷವಾಗಿರಲು ಅವರಿಗೆ ಕೃಪೆಯನ್ನು ಅನುಗ್ರಹಿಸಿಕೊಡ್ರಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಲಿ. ಮಾತ್ರವಲ್ಲದೆ ಜೀವಿತವೆಲ್ಲ ಕರ್ತ ನನಗೆಲ್ಲವೂ ಆಗಿದ್ದಾನೆ ಎಂಬುದಾಗಿ ಸಂತೋಷದಿಂದ ಜೀವನ ಮಾಡಲು ನಿನ್ನ ಆತ್ಮನ ಮೂಲಕ ಅವರಿಗೆ ಸಹಾಯ ಮಾಡಿ. ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ದೀನ ತಿಂದಲು ತಾಳ್ಮೆಯಿಂದಲೂ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ಈ ಲೋಕದಲ್ಲಿ ನೀವು ಜೀವನ ಮಾಡುವವರೆಗೂ ಸಂತೋಷವಾಗಿರ್ರಿ. ಕರ್ತ ನಿಮಗೆಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ. ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷವಾಗಿರ್ರಿ. ಇದನ್ನೇ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.